ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕಾಂಚನವರ ಚಾನಲ್ಗೆ ಸ್ವಾಗತ. ನಾವು ಇವತ್ತು ಸಿರಿಧಾನ್ಯಗಳ ಕಿಚಡಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾನು ಇಲ್ಲಿ 2 ಕಪ್ ಆಗುವಷ್ಟು ಸಿರಿಧಾನ್ಯಗಳನ್ನು ತಗೊಂಡಿನಿ. 1 ಕಪ್ಪು ಹೆಸರುಬೇಳೆ, 1 ಕಪ್ಪು ತಿಳುಬೇಳೆ, 1 ಕಪ್ ಆಗುವಷ್ಟು ಚೆನ್ನಾಗಿ ಬೇಳೆ, 1 ಕಪ್ಪು ತೊಗರಿಬೇಳೆ ತೊಗೊಂಡಿನಿ. ನಾವು ನೀರನ್ನು ಹಾಕಿ ಚೆನ್ನಾಗಿ ಎಲ್ಲನೂ ತೊಳೆದುಕೊಳ್ಳಿ. ತೊಳೆದು ಒಂದು 10 ನಿಮಿಷ ನೆನೆಯಲು ಬಿಟ್ಬಿಡಿ. ತೊಳೆದು ಮತ್ತೆ ನೀರು ಹಾಕಿ ಚೆನ್ನಾಗಿ ಬಿಟ್ಬಿಡಿ. ಬನ್ನಿ ಈಗ ನೋಡೋಣ ಹೇಗೆ ಮಾಡೋದಂತ. ಒಂದು ಕುಕ್ಕರ್ಗೆ 2 ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಎಣ್ಣೆ, ಇಲ್ಲಿ ಮಸಾಲೆ ಹಾಕೋತಿದ್ದೀನಿ. ಈ ಮಸಾಲೆಗೆ ಏಲಕ್ಕಿ, ಲವಂಗ, ದಾಲ್ಚಿನ್ನಿ ಹಾಕೊಂಡಿದ್ದೀನಿ. ಬನ್ನಿ ಈಗ ತರಕಾರಿ ಹಾಕೊಳ್ಳೋಣ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಬಟಾಟಿ, ಟೊಮೆಟೊ, ಬೀನ್ಸ್ ಎಲ್ಲವನ್ನು ಹಾಕೊಂಡಿದ್ದೀನಿ. ಎಲ್ಲ ತರಕಾರಿಯನ್ನ ಹಾಕ್ಕೊಳ್ಳಿ. ಒಂದು 5 ನಿಮಿಷ ಹುರ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದು ಕಿಚಡಿ ಶುಗರ್ ಪೇಷಂಟ್ಗನ್ಗೂ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಆಮೇಲೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಒಂದು 10 ನಿಮಿಷ ಕೈ ಆಡಿಸಿ. ಬನ್ನಿ ಈಗ ಮಸಾಲೆ ಹಾಕೊಳ್ಳೋಣ. ಅರಿಶಿನ ಪುಡಿ, ಜೀರಿಗೆ ಪುಡಿ, ಸಾಂಬಾರು ಪುಡಿ, ಕೆಂಪು ಖಾರದ ಪುಡಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾವು ನೆನೆಸಿ ಇಟ್ಟುಕೊಂಡಿರುವಂಥ ಬೇಳೆಗಳನ್ನೆಲ್ಲ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಕ್ಕೆ ಸ್ವಲ್ಪ ನೀರು ಹೆಚ್ಚಿಗೆ ಹಾಕ್ಕೊಳ್ಳಿ, ಅಂದರೆ ಅದು ಮೆತ್ತಗಾದ್ರೇ ಚಂದ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. 3 ವಿಜಿಲ್ ಮಾಡ್ಕೊಳ್ಳಿ. ಈಗ ನೋಡಿ 3 ವಿಜಿಲ್ ಆಗಿದೆ, ಚೆನ್ನಾಗಿ ಬೆಂದಿದೆ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಸಾಸಿವೆ, ಜೀರಿಗೆ, ಕರಿಬೇವು, ಸ್ವಲ್ಪ ಹಿಂಗೆ ಹಾಕ್ಕೊಳ್ಳಿ. ನೋಡಿ ಈಗ ಈ ಒಗ್ಗರಣೆಯನ್ನು ಕಿಚಡಿಗೆ ಹಾಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ಕಿಚಡಿಯನ್ನು ಬಿಸಿ ಇರುವಾಗಲೇ ತಿಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಿಮಗೂ ವಿಡಿಯೋ ಲೈಕ್ ಆದರೆ ನೀವು ಮಾಡಿ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.